ರಿವಿಷನ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 8ನೇ ತರಗತಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಸಂವಿಧಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ. ಇದು KTET, HSTR, GPSTRಗೆ ಹೆಲ್ಪ್ ಆಗುತ್ತದೆ. ಮೊದಲ ಪ್ರಶ್ನೆ, ರಾಜ್ಯಶಾಸ್ತ್ರದ ಮೂಲವನ್ನು ಈ ದೇಶದಲ್ಲಿ ಕಾಣಬಹುದಾಗಿದೆ. ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಗ್ರೀಸ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಪರ್ಷಿಯಾ. ರಾಜ್ಯಶಾಸ್ತ್ರದ ಮೂಲವನ್ನು ನಾವು ಗ್ರೀಸ್ ದೇಶದಲ್ಲಿ ಕಾಣಬಹುದಾಗಿದೆ. ರಾಜಕೀಯ ವಿಜ್ಞಾನವು ಪುರಾತನ ಗ್ರೀಕರಿಂದ ಮೊದಲ ಶತಮಾನದಲ್ಲಿ ಹುಟ್ಟಿಕೊಂಡಿತು. ರಿಪಬ್ಲಿಕ್ ಮಹಾಕೃತಿ ಬರೆದವರು ಯಾರು? ಆಪ್ಷನ್ ಎ ಪ್ಲೇಟೋ, ಆಪ್ಷನ್ ಬಿ ಸಾಕ್ರಟೀಸ್, ಆಪ್ಷನ್ ಸಿ ಅಲೆಕ್ಸಾಂಡರ್, ಆಪ್ಷನ್ ಡಿ ಅರಿಸ್ಟಾಟಲ್. ರಿಪಬ್ಲಿಕ್ ಕೃತಿಯನ್ನು ಬರೆದವರು ಪ್ಲೇಟೋ. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಆಪ್ಷನ್ ಎ ಅಲೆಕ್ಸಾಂಡರ್, ಆಪ್ಷನ್ ಬಿ ಪ್ಲೇಟೋ, ಆಪ್ಷನ್ ಸಿ ಸಾಕ್ರಟೀಸ್, ಆಪ್ಷನ್ ಡಿ ಅರಿಸ್ಟಾಟಲ್. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಆಗಿದ್ದಾರೆ. ಅರಿಸ್ಟಾಟಲ್ ಅವರನ್ನು ರಾಜಕೀಯ ವಿಜ್ಞಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಪಾಲಿಟಿಕ್ಸ್ ಎಂಬ ಕೃತಿಯನ್ನು ಬರೆದವರು ಯಾರು? ಆಪ್ಷನ್ ಎ ಪ್ಲೇಟೋ, ಆಪ್ಷನ್ ಬಿ ಅರಿಸ್ಟಾಟಲ್, ಆಪ್ಷನ್ ಸಿ ಅಲೆಕ್ಸಾಂಡರ್, ಆಪ್ಷನ್ ಡಿ ಕೌಟಿಲ್ಯ. ಪಾಲಿಟಿಕ್ಸ್ ಎಂಬ ಕೃತಿಯನ್ನು ಬರೆದವರು ಅರಿಸ್ಟಾಟಲ್ ಆಗಿದ್ದಾರೆ. ಭಾರತದಲ್ಲಿ ಪೌರತ್ವ ಕಾಯ್ದೆ ಯಾವಾಗ ಜಾರಿಗೆ ಬಂದಿದ್ದು? ಭಾರತದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದಿದ್ದು 1955ರಲ್ಲಿ. ಮುಂದಿನ ಪ್ರಶ್ನೆ, ಭಾರತದ ಪೌರತ್ವದ ವಿಧ ಯಾವುದು? ಪೌರತ್ವದಲ್ಲಿ 2 ವಿಧ, ಏಕಪೌರತ್ವ ಮತ್ತು ದ್ವಿಪೌರತ್ವ. ಭಾರತದಲ್ಲಿ ಇರುವಂತಹ ಪೌರತ್ವ ಯಾವುದು ಅಂತಂದರೆ ಅದು ಉತ್ತರ ಏಕಪೌರತ್ವ. ಭಾರತೀಯ ಪೌರನಿಗೆ ಒಂದೇ ಪೌರತ್ವ ಇರುತ್ತದೆ. ಭಾರತದ ಸಂವಿಧಾನವು ಇಡೀ ಭಾರತಕ್ಕೆ ಒಂದೇ ಪೌರತ್ವವನ್ನು ಒದಗಿಸುತ್ತದೆ. ಭಾರತೀಯ ಪೌರತ್ವವನ್ನು ಜನ್ಮದತ್ತವಾಗಿ, ಆನುವಂಶೀಯವಾಗಿ, ನೋಂದಣಿ ಮೂಲಕ ಪೌರತ್ವವನ್ನು ಪಡೆಯಬಹುದಾಗಿದೆ. ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡಿನ ಪೌರತ್ವದ ವಿಧ ಯಾವುದು? ಏಕಪೌರತ್ವ ಮತ್ತು ದ್ವಿಪೌರತ್ವ. ಪೌರತ್ವದಲ್ಲಿ 2 ವಿಧಗಳು. ಇನ್ನು ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ಇರುವಂತಹ ಪೌರತ್ವ ಯಾವುದು ಅಂತಂದರೆ ಅದು ದ್ವಿಪೌರತ್ವ. ರಾಜ್ಯಕ್ಕೆ 1 ಪೌರತ್ವ ಮತ್ತು ರಾಷ್ಟ್ರಕ್ಕೆ 1 ಪೌರತ್ವ. ರಾಷ್ಟ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಪೌರತ್ವ ಇರುವ ವ್ಯವಸ್ಥೆಯಾಗಿದೆ. ವ್ಯಕ್ತಿಯೊಬ್ಬರು ತಾವು ವಾಸವಾಗಿರುವ ರಾಜ್ಯದ ಪೌರರಾಗಿರುತ್ತಾರೆ. ಅದರಂತೆ ಆ ರಾಷ್ಟ್ರದ ಪೌರರು ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಂಡಿದ್ದು ಯಾವಾಗ? ಆಪ್ಷನ್ ಎ 1952, ಆಪ್ಷನ್ ಬಿ 1976, ಆಪ್ಷನ್ ಸಿ 1969, ಆಪ್ಷನ್ ಡಿ 1974. ಉತ್ತರ 1976. ಭಾರತದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಂಡಿದ್ದು ಎಷ್ಟನೇ ತಿದ್ದುಪಡಿಯಿಂದ? ಉತ್ತರ 42ನೇ ತಿದ್ದುಪಡಿಯಿಂದ. ಈ 42ನೇ ತಿದ್ದುಪಡಿಯನ್ನು ನಾವು ಮಿನಿ ಸಂವಿಧಾನ ಅಂತ ಕರೆಯುತ್ತೇವೆ. 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಭಾಗ 4ಕ್ಕೆ ಸೇರಿಸಲಾಯಿತು. 2002ರಲ್ಲಿ 86ನೇ ಸಾಂವಿಧಾನಿಕ ತಿದ್ದುಪಡಿಯಿಂದ ಮತ್ತೊಂದು ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು. ಒಟ್ಟು ಪ್ರಸ್ತುತವಾಗಿ 11 ಮೂಲಭೂತ ಕರ್ತವ್ಯಗಳು ಇವೆ. ಭಾರತದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿದ್ದು ಸಂವಿಧಾನದ ಎಷ್ಟನೇ ಪರಿಚ್ಛೇದದಲ್ಲಿ? ಉತ್ತರ ಮೂಲಭೂತ ಕರ್ತವ್ಯಗಳನ್ನು 51A ವಿಭಾಗದಲ್ಲಿ ಅಳವಡಿಸಲಾಗಿದೆ. ಮುಂದಿನ ಪ್ರಶ್ನೆ, ಡೆಮಾಕ್ರಸಿ ಎಂಬ ಪದ ಬಂದಿದ್ದು? ಇಂಗ್ಲಿಷ್ ಭಾಷೆಯ ಡೆಮಾಕ್ರಸಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದ್ದಾಗಿದೆ ಅಂತ? ಡೆಮಾಕ್ರಸಿ ಎಂದರೆ ಪ್ರಜಾಪ್ರಭುತ್ವ. ಈ ಡೆಮಾಕ್ರಸಿ ಎಂಬ ಪದ ಗ್ರೀಕ್ ಭಾಷೆಯಿಂದ ಬಂದಿದ್ದಾಗಿದೆ. ಡೆಮಾಕ್ರಸಿ ಅಂದರೆ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ ಎಂಬ ಪದವು ಗ್ರೀಕ್ ಪದಗಳಾದಂತಹ ಡೆಮೋಸ್ ಮತ್ತು ಕ್ರಾಟೋಸ್ ಎಂಬ ಪದದಿಂದ ಬಂದಿದ್ದಾಗಿದ್ದು, ಡೆಮೋಸ್ ಎಂದರೆ ಜನರು, ಕ್ರಾಟೋಸ್ ಎಂದರೆ ಶಕ್ತಿ. ಈ ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವ ಅಂದರೆ ಜನರ ಶಕ್ತಿ ಎಂದರ್ಥವಾಗುತ್ತದೆ. ಭಾರತದ ಪ್ರಜಾಪ್ರಭುತ್ವ ಈ ರೀತಿಯದ್ದಾಗಿದೆ. ಎ ಪ್ರತ್ಯಕ್ಷ, ಬಿ ಪರೋಕ್ಷ, ಸಿ 2 ಹೌದು, ಡಿ ಯಾವುದೂ ಅಲ್ಲ. ಭಾರತದ ಪ್ರಜಾಪ್ರಭುತ್ವ ಪರೋಕ್ಷ ಪ್ರಜಾಪ್ರಭುತ್ವ ಆಗಿದೆ. ಪ್ರಜಾಪ್ರಭುತ್ವದಲ್ಲಿ 2 ವಿಧ, ಪ್ರತ್ಯಕ್ಷ
ಮತ್ತು ಪರೋಕ್ಷ. ಭಾರತದಲ್ಲಿ ಮತದಾನದ ಹಕ್ಕು ಇರುವುದು ಅಂದರೆ ಯಾವ ವಯಸ್ಸಿನಲ್ಲಿ ನಾವು ಮತದಾನದ ಹಕ್ಕನ್ನು ಹಾಕ್ಬೋದು ಅಂದರೆ 18 ವರ್ಷ ಮೇಲ್ಪಟ್ಟವರಾದಂಥ ಎಲ್ಲ ವ್ಯಕ್ತಿಗಳು ಮತದಾನದ ಹಕ್ಕನ್ನು ಚಲಾಯಿಸಬಹುದು. ಇದು 61ನೇ ತಿದ್ದುಪಡಿಯ ಮೂಲಕ ಇದು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಗಿದೆ. ಭಾರತದ ಚುನಾವಣಾ ಆಯೋಗದ ಪ್ರಧಾನ ಕಚೇರಿ ಇರುವುದು ಎಲ್ಲಿ? ನಮ್ಮ ಭಾರತದ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವಂಥದ್ದು ನವದೆಹಲಿಯಲ್ಲಿದೆ. ಮುಂದಿನ ಪ್ರಶ್ನೆ, ಭಾರತದ ಚುನಾವಣಾ ಆಯುಕ್ತರನ್ನು ನೇಮಕಗೊಳಿಸುವವರು ಯಾರು? ಉತ್ತರ, ನಮ್ಮ ಭಾರತದ ಮೊದಲ ಪ್ರಜೆ ರಾಷ್ಟ್ರಪತಿ, ಪ್ರೆಸಿಡೆಂಟ್. ಭಾರತದ ಪ್ರಧಾನಮಂತ್ರಿ ನೇತೃತ್ವದ 3 ಸದಸ್ಯರ ಆಯ್ಕೆ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಭಾರತದ ರಾಷ್ಟ್ರಪತಿ ಚುನಾವಣಾ ಆಯುಕ್ತರನ್ನು ನೇಮಿಸುತ್ತಾರೆ. ಪಂಚಾಯತ್ ರಾಜ್ ಚುನಾವಣೆಯನ್ನು ಜರುಗಿಸುವವರು ಯಾರು? ಆಪ್ಷನ್ ಎ ಕೇಂದ್ರ ಚುನಾವಣಾ ಆಯೋಗ, ಆಪ್ಷನ್ ಬಿ ರಾಜ್ಯ ಚುನಾವಣಾ ಆಯೋಗ, ಆಪ್ಷನ್ ಸಿ ರಾಜ್ಯಸಭೆ ಮತ್ತು ಲೋಕಸಭೆ, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ಪಂಚಾಯತ್ ರಾಜ್ ಚುನಾವಣೆ ಅಂತಂದರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ, ಈ 3 ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿಗಳು ಜಾರಿಗೆ ಬಂದಿದ್ದು ಯಾವಾಗ? ಉತ್ತರ, 1993ರಲ್ಲಿ 73 ಮತ್ತು 74ನೇ ತಿದ್ದುಪಡಿಗಳು ಜಾರಿಗೆ ಬಂದಿವೆ. ಭಾರತ ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿಗಳು ಸಂಬಂಧಿಸಿರುವುದು ಯಾವುದಕ್ಕೆ? ಇದು ಉತ್ತರ, ಪಂಚಾಯಿತಿಗೆ ಸಂಬಂಧಿಸಿದ್ದಾಗಿದೆ. 73ನೇ ತಿದ್ದುಪಡಿಯು ಗ್ರಾಮೀಣ ಭಾರತಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಂದಿತು. ಹಾಗಾದರೆ 74ನೇ ತಿದ್ದುಪಡಿಯು ನಗರ ಭಾರತಕ್ಕೆ ಪುರಸಭೆ ವ್ಯವಸ್ಥೆಯನ್ನು ತಂದುಕೊಟ್ಟಿತು. 73 ಮತ್ತು 74ನೇ ತಿದ್ದುಪಡಿಗಳು. ಭಾರತದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಯಾಗಿದ್ದು ಯಾವಾಗ? ಉತ್ತರ, 1993 ಏಪ್ರಿಲ್ 24ರಂದು. ಹಾಗಾಗಿ ಏಪ್ರಿಲ್ 24 ನಾವು ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡುತ್ತೇವೆ. ಮುಂದಿನ ಪ್ರಶ್ನೆ, ಒಂದು ಪಂಚಾಯತ್ಗೆ ಒಬ್ಬ PDO ಆಯ್ಕೆಯಾಗುವುದು ಇದರಿಂದ? ಆಪ್ಷನ್ ಎ KPSC, ಆಪ್ಷನ್ ಬಿ UPSC, ಆಪ್ಷನ್ ಸಿ KEA, ಆಪ್ಷನ್ ಡಿ KSP. PDO ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಉತ್ತರ, ಯಾವ ಡಿಪಾರ್ಟ್ಮೆಂಟಿಂದ ಆಯ್ಕೆಯಾಗುತ್ತಾರೆ ಅಂತ ಅಂದರೆ ಉತ್ತರ ಯಾವುದು ಅಂದರೆ KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಮಹಾನಗರ ಪಾಲಿಕೆಗಳ ನಿರ್ವಹಣೆಯನ್ನು ಪಾಲಿಕೆಯ ಆಯುಕ್ತರು ನೋಡಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಅವರು ಯಾವ ಅಧಿಕಾರಿಗಳು ಆಗಿರುತ್ತಾರೆ? ಮಹಾನಗರ ಪಾಲಿಕೆಗಳ ನಿರ್ವಹಣೆಯನ್ನು ಯಾರು ಮಾಡುತ್ತಾರೆ ಅಂದರೆ IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತೀಯ ಆಡಳಿತ ಸೇವೆ, IAS ಅಧಿಕಾರಿ ಆಗಿರುತ್ತಾರೆ. ಸಂಸ್ಥಾನಗಳ ವಿಲೀನೀಕರಣವನ್ನು ಯಶಸ್ವಿಯಾಗಿ ಸಾಧಿಸಿದವರು ಯಾರು? ಉತ್ತರ, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇವರಿಗೆ ನಾವು ಉಕ್ಕಿನ ಮನುಷ್ಯ ಅಂತ ಕರೆಯುತ್ತೇವೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್. 1947ರಲ್ಲಿ ಸ್ವಾತಂತ್ರ್ಯದ ನಂತರ ಬ್ರಿಟಿಷರು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಆಯ್ಕೆಯನ್ನು ರಾಜ್ಯಗಳಿಗೆ ಬಿಟ್ಟರು. ಆ ಸಮಯದಲ್ಲಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದೊಂದಿಗೆ ರಾಜ್ಯಗಳನ್ನು ವಿಲೀನಗೊಳಿಸಿದರು. ಸಂವಿಧಾನದ ಮೊದಲ ರಚನಾ ಸಭೆ ಜರುಗಿದ್ದು ಯಾವಾಗ? ಇವು ಸಂವಿಧಾನದ ರಚನಾ ಸಭೆ 3 ಸಭೆಗಳು ನಡೆದಿವೆ. ಅದರಲ್ಲಿ ಮೊದಲ ಸಭೆ ಡಿಸೆಂಬರ್ 9, 1946ರಂದು ಸಭೆ ನಡೆದಿದೆ. ಈ ಹೊಸ ಸಂವಿಧಾನವನ್ನು ರೂಪಿಸಲು ಸಂವಿಧಾನ ಸಭೆಯನ್ನು ರಚಿಸಲಾಗಿದೆ 1946ರಲ್ಲಿ. ಪೂರ್ಣ ಸ್ವರಾಜ್ಯ ಘೋಷಣೆಯಾಗಿದ್ದು ಯಾವಾಗ? ಉತ್ತರ, ಪೂರ್ಣ ಸ್ವರಾಜ್ಯ ಘೋಷಣೆಯಾಗಿದ್ದು 1930ರಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಆಗಿದೆ. ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಅಂಗೀಕರಿಸಿದ ಅಧಿವೇಶನ ಯಾವುದು? ಉತ್ತರ, ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 19 ಡಿಸೆಂಬರ್ 1929ರಂದು ಲಾಹೋರ್ ಅಧಿವೇಶನದಲ್ಲಿ ಐತಿಹಾಸಿಕ ಪೂರ್ಣ ಸ್ವರಾಜ್ಯ ನಿರ್ಣಯವನ್ನು ಅಂಗೀಕರಿಸಿತು.
ಸಂವಿಧಾನ ರಚನಾ ಸಮಿತಿಯ ಮುಖ್ಯ ಸಲಹೆಗಾರರಾಗಿ ಕರಡು ಪ್ರತಿಯ ಚೌಕಟ್ಟು ಹಾಗೂ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಯಾರು? ಉತ್ತರ ಬೆನಗಲ್ ನರಸಿಂಗ ರಾವ್. ಇವರು ಸರ್ ಬೆನಗಲ್ ನರಸಿಂಗ ರಾವ್ ಅವರು ಒಬ್ಬ ಭಾರತೀಯ ನಾಗರಿಕ ಸೇವಕ, ನ್ಯಾಯಶಾಸ್ತ್ರಜ್ಞ, ರಾಜತಾಂತ್ರಿಕ ಮತ್ತು ಸಾಂವಿಧಾನಿಕ ಅಸೆಂಬ್ಲಿಯ ಸಾಂವಿಧಾನಿಕ ಸಲಹೆಗಾರರಾಗಿ ಭಾರತದ ಸಂವಿಧಾನವನ್ನು ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಭಾರತ ಸಂವಿಧಾನದ ಒಡವೆ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ? ಸಂವಿಧಾನದ ಒಡವೆ ಅಂತ ಯಾವುದಕ್ಕೆ ನಾವು ಕರಿತೀವಿ ಅಂತ ಅಂದರೆ ಉತ್ತರ ಪ್ರಸ್ತಾವನೆಗೆ ನಾವು ಸಂವಿಧಾನದ ಒಡವೆ ಅಂತ ಕರೆಯುತ್ತೇವೆ. ಇನ್ನು ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ನಾವು ಸಂವಿಧಾನದ ಆತ್ಮ ಅಂತ ಕರೆಯುತ್ತೇವೆ. ನೆಕ್ಸ್ಟು, ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತ ಕರೆದವರು ಯಾರು? ಉತ್ತರ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತ ಕರೆದವರು KM ಮುನ್ಷಿ. ಇವರೊಬ್ಬ ಭಾರತೀಯ ಸಂವಿಧಾನದ ಕರಡು ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪ್ರಮುಖ ರಾಜಕಾರಣಿ, ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಬರಹಗಾರರಾಗಿದ್ದರು. KM ಮುನ್ಷಿ. ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನು ಯಾವ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ? ಉತ್ತರ ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನು ನಾವು 42ನೇ ತಿದ್ದುಪಡಿಯ ಮೂಲಕ ಅಳವಡಿಸಿಕೊಳ್ಳಲಾಗಿದೆ. ಈ 42ನೇ ತಿದ್ದುಪಡಿಯನ್ನು ನಾವು ಮಿನಿ ಸಂವಿಧಾನ ಅಂತ ಕರೆಯುತ್ತೇವೆ. ಇದು ಸಂವಿಧಾನದಲ್ಲಿ 4ನೇ ಭಾಗದಲ್ಲಿ ರಾಜ್ಯನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದಾಗಿದೆ. 36ರಿಂದ 51ನೇ ವಿಧಿಗಳು ಇದು ರಾಜ್ಯನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ ವಿಧಿಗಳು. 36ರಿಂದ 51ನೇ ವಿಧಿಗಳು 4ನೇ ಭಾಗ. ಮತ್ತು ರಾಜ್ಯನೀತಿ ನಿರ್ದೇಶಕ ತತ್ವಗಳು ಐರಿಷ್ ದೇಶದಿಂದ ಎರವಲನ್ನು ಪಡೆಯಲಾಗಿದೆ. ರಾಜ್ಯನೀತಿ ನಿರ್ದೇಶಕ ತತ್ವಗಳು ರಾಜ್ಯಕ್ಕೆ ನಿರ್ದೇಶನ ನೀಡುವಂತಹ ತತ್ವಗಳು. ಯಾವ ದೇಶದ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡಬಹುದೋ ಅದನ್ನು ಏನೆಂದು ಕರೆಯುವರು? ಉತ್ತರ ಸುಲಭವಾಗಿ ತಿದ್ದುಪಡಿ ಮಾಡಬಹುದಾದಂತಹ ಸಂವಿಧಾನಕ್ಕೆ ನಾವು ನಮ್ಯ ಅಥವಾ ಸರಳ ಸಂವಿಧಾನ ಎಂದು ಕರೆಯುತ್ತೇವೆ. ಸುಲಭವಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದಕ್ಕೆ ನಮ್ಯ ಸಂವಿಧಾನ ಅಂತ ಕರೆದ್ರೆ, ವಿಶೇಷ ವಿಧಾನದಿಂದ ತಿದ್ದುಪಡಿ ಮಾಡಬಹುದಾದಂತಹ ಸಂವಿಧಾನವನ್ನು ನಾವು ಅನಮ್ಯ ಸಂವಿಧಾನ ಎಂದು ಕರೆಯುತ್ತೇವೆ. ನಮ್ಮ ಭಾರತ ದೇಶವು ನಮ್ಯ ಮತ್ತು ಅನಮ್ಯ ಅಂದರೆ ಸರಳ ಮತ್ತು ಕಠಿಣ ಸಂವಿಧಾನ ಎಂದು ಕರೆಯಲಾಗುತ್ತದೆ. ಭಾರತದ ಶಾಸಕಾಂಗವನ್ನು ಹೀಗೆ ಕರೆಯುವರು: ಆಪ್ಷನ್ ಎ ರಾಜ್ಯಸಭೆ, ಆಪ್ಷನ್ ಬಿ ಲೋಕಸಭೆ, ಆಪ್ಷನ್ ಸಿ ಸಂಸತ್ತು, ಆಪ್ಷನ್ ಡಿ ವಿಧಾನ ಪರಿಷತ್ತು. ಶಾಸಕಾಂಗವನ್ನು ನಾವು ಸಂಸತ್ತು ಎಂದು ಕರೆಯುತ್ತೇವೆ, ಪಾರ್ಲಿಮೆಂಟ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.